ವಂದನೆಗಳ ಅರ್ಪಿಸ್ತಾ ಇದು ಸಮಷ್ಟಿ ಪುಸ್ತಕ ಅಂತ ಹೇಳಿ ಒಂದು ಪ್ರಕಾಶನ. ಯಾಕೆಂತಂದರೆ ಇವತ್ತಿನ ಪುಸ್ತಕ ಬಿಡುಗಡೆ ಹೇಗೆಲ್ಲ ಏನೆಲ್ಲ ಸವಾಲುಗಳಿದೆ, ಹಿಂದೆ ಏನಿತ್ತು, ಈಗೇನಿದೆ, ಮತ್ತು ಮುಂದೆ ಹೇಗಿರ್ತದೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಚುಟುಕಾಗಿ ಹೇಳ್ತೇನೆ. ಮತ್ತು ಅದರ ಸವಾಲಿನೊಟ್ಟಿಗೆ ನಾವು ಏನೆಲ್ಲ ಅನುಭವಿಸಿದ್ವಿ ಅಂತಲೇ ಹೇಳ್ತೇನೆ. ನನ್ನ ಹೆಸರು ಮಂಜುನಾಥ ಹಿರೇಚೌಟಿ ಅಂತ ಹೇಳಿ, ಮೂಲತಃ ಶಿವಮೊಗ್ಗ ಜಿಲ್ಲೆಯವನು. ಈಗ ಮೈಸೂರಿನಲ್ಲಿ ವಾಸ ಇದ್ದೇನೆ. ಮತ್ತು ನಾನು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅಂತಿದೆ, ಅದರಲ್ಲಿ ಕಾರ್ಯಕಾರಿ ಸಮಿತಿಯ ಸದಸ್ಯನಾಗಿ, ಮತ್ತು KRS ಅಂತೇಳಿ ಒಂದು ಪ್ರಾದೇಶಿಕ ಪಕ್ಷ ಕೂಡ ಇದೆ. ಅದು ಭ್ರಷ್ಟಾಚಾರ ನಿರ್ಮೂಲನೆ ಮಾಡಲಿಕ್ಕೋಸ್ಕರ ಒಂದು ಹುಟ್ಕೊಂಡಂಥ ಒಂದು ಪಕ್ಷ. ಅದರ ಸಂಬಂಧ ಕೂಡ ನಾವು ಜೊತೆಗೆ ಕೆಲಸ ಮಾಡ್ತಾ ಬಂದಿದ್ದೇವೆ. 2025ರಲ್ಲಿ ನಾವು ಸಾಕಷ್ಟು ಮಾಹಿತಿ ಹಕ್ಕು ಅರ್ಜಿಗಳನ್ನು ಮಾಹಿತಿ ಹಾಕಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಮತ್ತು ಸರ್ಕಾರಿ ಆಡಳಿತ ಯಂತ್ರದಲ್ಲಿ ಏನೇನು ಲೋಪದೋಷಗಳಿದೆ ಅಂತೇಳಿ ಪತ್ತೆ ಹಚ್ತಾ ಇರ್ತೀವಿ. ಆ ಮಾಹಿತಿ ಹಕ್ಕು ಅರ್ಜಿಗಳನ್ನು ಹಾಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ನಮ್ಮನ್ನು ಹೇಗೆಲ್ಲ ಮಣ್ಣು ಮುಕ್ಕಿಸ್ತಿದ್ರು, ಹೇಗೆಲ್ಲ ಮಾಹಿತಿ ಕೊಡದೇ ಇರೋದಕ್ಕೆ ನೆಪಗಳನ್ನು ಓಡುತ್ತಿದ್ರು, ಅದನ್ನು ಹೇಗೆಲ್ಲ ಹತ್ತಿಕ್ಕೆ ಮಾಹಿತಿಯನ್ನು ಹೇಗೆ ನಾವು ಪಡ್ಕೊಳ್ಬೇಕು ಅಂತ ಹೇಳಿ ಕಾಯ್ದೆಯ ರೂಪುರೇಷೆ ಸ್ಪಷ್ಟವಾಗಿದೆ. ಮಾಹಿತಿಯನ್ನು ಎಂಥ ಸಂದರ್ಭ ಇದ್ದರೂ ಅದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಿದ್ರೆ ಕಡ್ಡಾಯವಾಗಿ ಬಿಡುಗಡೆ ಮಾಡಬೇಕು, ಅಂದರೆ ಬಹಿರಂಗಗೊಳಿಸಬೇಕು ಅಂತೇಳಿ. ಅದನ್ನು ಮೀರಿ ಇವರು ನಮ್ಮನ್ನು ಹೇಗೆ ಎಲ್ಲ ನಮಗೆ ಅಂದರೆ ಮೊದಲನೇ ಮೇಲ್ಮನವಿ ಹೋಗ್ತಾರೆ, ಕೆಲವರು ಮೇಲ್ಮನವಿನೇ ಹಾಕೋದಿಲ್ಲ. ಹಾಗಾಗಿ ಕೊನೆಯ ಹಂತದ ತನಕ ಯಾರು ತಲುಪೋದೇ ಇಲ್ಲ, ಅಲ್ಲಿ ತನಕ ನೋಡ್ಕೊಳ್ಳೋಣ ಅನ್ನುವಂಥ ದಾಟಿ ಏನಿತ್ತು ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳದ್ದು, ಇದನ್ನು ಹೇಗೆ ಹತ್ತಿಕ್ಕಬೇಕಂತೇಳಿ ಒಂದು ಪುಸ್ತಕವನ್ನು ಬರೆದೆ. ಅದು ಇಂಗ್ಲೀಷ್ನಲ್ಲೇ ಬರೆದೆ, ಯಾಕಂದರೆ ಇಡೀ ಭಾರತದಾದ್ಯಂತ ಈ ಕಾಯ್ದೆ ಜಾರಿಯಲ್ಲಿದೆ. ಅದು ಬರೆದಂಥ ಸಂದರ್ಭದಲ್ಲಿ ಪ್ರಕಟಣೆ ಮಾಡಬೇಕಾಗಿತ್ತು. ಯಾರಿಗಾದ್ರು ಎಲ್ಲಿ ಪ್ರಕಟಣೆ ಮಾಡೋದು ಅಂತ ಯಾರು ಕೇಳಿದ್ರು 25,000 ಆಗ್ತದೆ, 50,000 ಆಗ್ತದೆ, 1,00,000 ಆಗ್ತದೆ, ನಿಮ್ಗೊಂದು 25 ಪುಸ್ತಕ ಕೊಡ್ತೀವಿ ಅಂತಲೇ ಹೇಳ್ತಿದ್ರು. ಯಾಕಂದರೆ ಬೀದಿಗೂ ಕೂಡ ಅಂದರೆ ಇದು ಒಂದು ಬಿಸ್ನೆಸ್ ಕೂಡ ಹೌದು. ಯಾಕಂದರೆ ನಿಮ್ಮ ಹತ್ರ 25,000 ತೊಗೊಳ್ತಾರೆ, ಯಾಕಂದರೆ ಪ್ರಿಂಟ್ ಆನ್ ಡಿಮ್ಯಾಂಡ್ ಇದೆ. ಒಂದು 20 ಪುಸ್ತಕ ಪ್ರಿಂಟ್ ಹೊಡೆದು ನಿಮಗೆ ಪುಸ್ತಕನೂ ಕೊಡ್ತಾರೆ, ಮತ್ತು ಅವ್ರ ವೆಬ್ಸೈಟಲ್ಲಿ ನಿಮ್ಮ ಪುಸ್ತಕ ಕೂಡ ಇರ್ತದೆ. ಆದರೆ ಇವತ್ತು ಡಿಜಿಟಲ್ ಶಕ್ತಿಯನ್ನು ಸಾಮರ್ಥ್ಯವನ್ನು ಬಳಸ್ಕೊಂಡು ಸುಲಭವಾಗಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅದು ಒಳ್ಳೆಯದೇ. ಆದರೆ ನಮ್ಮ ಆಸೆ ಉದ್ದೇಶ ಈಡೇರಬೇಕಲ್ಲ, ಅದೆಲ್ಲೋ ಒಂದು ಮೂಲೆಯಲ್ಲಿ ಹೋಗ್ತದೆ, ಅದಕ್ಕೆ ಕಂಡು ಬರೋದಿಲ್ಲ. ಅಥವಾ ನಮಗೆ 25,000 ಈಗ ನಾನು ಕೆಲಸ ಬಿಟ್ಟ ಮೇಲೆ 25,000 ಕೂಡ ಕಷ್ಟ ಅಂತ ಅನ್ನಿಸ್ತು. ಸರಿ, ಇದು ನಾನೇ ಮಾಡ್ತೀನಿ ಅಂತ ಹೇಳಿ ಉದ್ಯಮ ಆಧಾರದಲ್ಲಿ ಒಂದು ರಿಜಿಸ್ಟರ್ ಮಾಡಿಸಿ ಸಮಷ್ಟಿ ಪುಸ್ತಕ ಅಂತೇಳಿ ರಿಜಿಸ್ಟರ್ ಮಾಡಿಸಿದೆ. ಮತ್ತು ನಮ್ಮದು ಸಮಷ್ಟಿ ರಂಗತಂಡ ಏನಿದೆಯಲ್ಲ, ಆ ರಂಗತಂಡದವರು, ಯಾಕಂದ್ರೆ ನಾನು ಅಂತ ಆಗಬಾರ್ದು, ಒಂದು ಸಮೂಹ ಅಂತ ಆಗಬೇಕು ಅಂತ ಹೇಳಿ ನಮ್ಮ ಸಮಷ್ಟಿ ಸಂಚಾಲಕರನ್ನು ಕೇಳಿದೆ, ರವೀಂದ್ರ ಪೂಜಾರಿ ಅವ್ರನ್ನ. ಅವರು ಸ್ವಲ್ಪ ಸಮಷ್ಟಿ ಅಂತ ಅಂದರು, ಇದು ಬೇಡ ಅನ್ಸುತ್ತೆ, ನೀವು ಬೇರೆ ಥರನೇ ಮಾಡಿ ಅಂತ ಹೇಳಿದ್ರು. ಅದು ನನಗೆ ಆಮೇಲೆ ಸರಿ ಅಂತ ಅನ್ನಿಸ್ತು. ಯಾಕೆ ಅಂತಂದರೆ ನನ್ನ ಮೊದಲನೇ ಪುಸ್ತಕನೇ ಮಾಹಿತಿ ಹಕ್ಕಿನ ಪುಸ್ತಕ. ಅದರಲ್ಲಿ ಶರಾವತಿ ನದಿ ದಡ ಒತ್ತುವರಿ, ಮೋದಿ ಬಂದಾಗ ಒಂದೇ ದಿನ 30 ಕೋಟಿ ಖರ್ಚಾಗಿದ್ದು, ಈ ಥರದ್ದೆಲ್ಲ ಪ್ರಕರಣಗಳಿದೆ. ನಮಗೆ ಸಾಕಷ್ಟು ನೋಟಿಸ್ಗಳು ಕೋರ್ಟಿಂದ ಅಲ್ಲಿ ಎಲ್ಲ ಬರ್ತಾ ಇರ್ತೇವೆ, ನಾವು ಅದನ್ನು ದಿನನಿತ್ಯ ಫೇಸ್ ಮಾಡ್ತಾ ಇರ್ತೀವಿ. ಆಮೇಲೆ ಏನಾದ್ರು ನಮ್ಮ ಸಮಷ್ಟಿ ಅಂತ ಹೇಳಿ ಮಾಡಿ ಇವ್ರಿಗೆ ನೋಟಿಸ್ ಕಳಿಸಿ ಆಮೇಲೆ ಇನ್ನೇನೋ ಆದಿತ್ತು ಬೇಡ ಅಂಥೇಳಿ, ಇದು ಒಳ್ಳೆಯದೇ ಕೆಲಸ. ಆದರೆ ಇದೊಂದು ಸಮೂಹನೇ, ಯಾಕಂದರೆ ಅವರು ಕೂಡ ಇದರ ಭಾಗನೇ. ನಮ್ಮ ಸಮಷ್ಟಿ ರಂಗತಂಡದ ಎಲ್ಲ ಸದಸ್ಯರು ಇದರ ಭಾಗನೇ. ಹಾಗಾಗಿ ಸಮಷ್ಟಿ ಪುಸ್ತಕ ಪ್ರಕಾಶನ ಅಂತ ಆಲ್ರೆಡಿ ಒಬ್ಬ ಡೆಲ್ಲಿಯಲ್ಲಿ ಯಾರೋ ಇದ್ರು, ಹಾಗಾಗಿ ನಾವು ಸಮಷ್ಟಿ ಪುಸ್ತಕ ಅಂತ ಸರಳವಾಗಿ ಮಾಡಿಕೊಂಡು ರಾಜಾರಾಮಲ್ಲಿ ISBN ಕೂಡ ಸಹಜವಾಗಿ ನಮಗೆ ಸಿಗ್ತದೆ. ನಾವು ಇಲ್ಲಿ ಒಂದು ಪುಸ್ತಕ ಸಿದ್ಧ ಆಗಬೇಕಂತಂದರೆ ಒಂದು ಲೇಔಟನ್ನು ಮಾಡ್ಕೊಳ್ಬೇಕು. ಆ ಲೇಔಟನ್ನು ಹೆಚ್ಚು ಕಮ್ಮಿ ಪ್ರೂಫ್ ರೀಡಿಂಗಿಂದ ಹಿಡಿದು ನಮ್ಮ ಸಮಷ್ಟಿ ರಂಗತಂಡದಲ್ಲೂ ಅಷ್ಟೇ ಬಹಳಷ್ಟು ರಂಗ ಕೆಲಸಗಳನ್ನು ಅಂದರೆ ಸ್ವಾವಲಂಬಿಯಾಗಿ ಮಾಡ್ಕೊಳ್ಳುವಂಥದ್ದನ್ನು ಅವರು ಕಲಿಸ್ಕೊಟ್ಟಿದ್ದಾರೆ. ಅದು ಹಿಂದಿಂದನೂ ಮಾಡ್ಕೊಂಬಂದಿದ್ದಾರೆ. ಅದೇ ರೀತಿ ನಾವು ಕೂಡ ನನ್ನ ಮೊದಲನೇ ಪುಸ್ತಕಕ್ಕೆ ನಾನೇ ಪೂರ್ತಿ ಲೇಔಟ್ ಮಾಡಿ ಕೊನೆಗೆ ಒಂದು ಕವರ್ ಪೇಜ್ ಮಾಡಲಿಕ್ಕೆ ಮಾತ್ರ 1,000-1,500 ರೂಪಾಯಿ ಖರ್ಚು ಮಾಡಿದ್ದು. ನಂತರ ಪುಸ್ತಕ ಪ್ರಿಂಟ್ ಮಾಡಲಿಕ್ಕೆ ಈಗ ಪ್ರಿಂಟ್ ಆನ್ ಡಿಮ್ಯಾಂಡ್ ಇದೆ. ಒಂದು ಪುಸ್ತಕ ಕೂಡ ಪ್ರಿಂಟ್ ಮಾಡಿಕೊಡ್ತಾರೆ, 25 ಪುಸ್ತಕ ಬೇಕಾದ್ರೂ ಪ್ರಿಂಟ್ ಮಾಡಿಕೊಡ್ತಾರೆ. ಹಾಗಾಗಿ ಒಂದು 100 ಪುಸ್ತಕ ಪ್ರಿಂಟ್ ಮಾಡಿಸ್ದೆ. ಅಮೆಝಾನಲ್ಲಿ ಕೂಡ ಬಹಳ ಸುಲಭವಾಗಿ ಮಾರಾಟ ಮಾಡ್ಬೋದು. ನಾನೇ ಮಾರಾಟಕ್ಕೂ ಹಾಕಿದ್ದಾಯಿತು, ಮತ್ತು ನನ್ನ ಮನೆಯ ವಿಳಾಸನೇ ಕೊಟ್ಟೆ. ಅದು ಸೆಲ್ಫ್ ಪಿಕಪ್ ಇದೆ, ಅವ್ರ ಮನೆಗೆ ಬಂದು ಪಿಕಪ್ ಮಾಡ್ತಾರೆ ಯಾವ್ದಾರು ಆರ್ಡರ್ ಬಂತಂದರೆ. ಆಗಲೇ ಸುಮಾರು 40 ಪುಸ್ತಕಗಳಿಗೂ ಹೆಚ್ಚು ಪುಸ್ತಕ ಅಮೆಝಾನಲ್ಲೇ ಮಾರಾಟ ಆಗಿದೆ. ಅಂದರೆ ಇದೇನು ಅದರಿಂದ ಆದಾಯ ನಾವು ನಿರೀಕ್ಷೆ ಮಾಡಿಲ್ಲ. ಏನಪ್ಪ ಅಂತಂದರೆ ಇಂಥ ಕಾಲಘಟ್ಟದಲ್ಲೂ, ಯಾಕಂದರೆ ಓದುಗರು ಇವತ್ತು ಮೊಬೈಲು ಮಾಧ್ಯಮಗಳಿಗೆ ತಿರುಗಿದ್ದಾರೆ. ಅದ್ರ ಜೊತೆಗೆ ಕಾಂಪಿಟೇಷನ್, ಸೆಲ್ಫ್ ಹೆಲ್ಪ್ ಪುಸ್ತಕ ಮಾಧ್ಯಮ ಅಂದರೆ ಅದರ ಬೇರೆ ಬೇರೆ ಜಾನರ್ಗಳಿಗೆ ಹೆಚ್ಚು ಒತ್ತಿದೆ. ಸಾಹಿತ್ಯ, ಕನ್ನಡ ಸಾಹಿತ್ಯ, ಅದರಲ್ಲೂ ಪುಸ್ತಕಗಳು, ಕಥೆಗಳು, ಅದನ್ನು ಮಾರ್ಕೆಟ್ ಮಾಡೋದು ತುಂಬ ಕಷ್ಟ ಇದೆ.
ಅಂದರೆ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಲೇಖಕರ ಕಥೆಗಳು ಅವ್ರದ್ದೆಲ್ಲ ಅವ್ರದ್ದು ಈಗ ಅಂಗಡಿಗಳು ಮುಂಗಟ್ಟುಗಳು ನಾವು ಯಾರನ್ನಾರ ಕೇಳಿದ್ರೆ ಹೇಳ್ತಾರೆ ನಮ್ಗೆ ಇಷ್ಟು ಖರ್ಚಾಗ್ತದೆ, ನಿಮ್ಮದು ಮೇಲಿನ ಸಾಲಿನಲ್ಲಿ ಇಡಬೇಕಾ, ಎರಡನೇ ಸಾಲಿನಲ್ಲಿ ಇಡಬೇಕಾ ಅಂತೆಲ್ಲ ಕೇಳ್ತಾರೆ ನಮಗೆ. ಅವಾಗ ನಮ್ಗೆ ಆಶ್ಚರ್ಯ ಆಗುತ್ತೆ, ಓ ಈ ಥರದ್ದೆಲ್ಲ ಸ್ಟ್ರಕ್ಚರ್ ಇದೆ ಅಂತಂದರೆ. ದುಡ್ಡಿರೋರು ಇವತ್ತು ಹೇಗೆ ಬೇಕಾದ್ರೆ ಒಬ್ಬರಿ ಒಂದು ಕಾನ್ಸೆಪ್ಟ್ ಹೇಳಿದ್ರೆ ಅದಕ್ಕೆ ಪುಸ್ತಕ ಬರೆದುಕೊಟ್ಟು, ಇವ್ರ ಹೆಸರಿಗೆ ಪುಸ್ತಕ ಬರೆದುಕೊಟ್ಟು ಅದನ್ನು ಪ್ರಕಟಣೆ ಮಾಡಿ ಎಲ್ಲ ಪುಸ್ತಕದ ಅಂಗಡಿಯಲ್ಲಿ ಮುಂಚೂಣಿಯಲ್ಲಿ ಇಟ್ಟು ಮಾರಾಟ ಮಾಡುವಂಥ ವ್ಯವಸ್ಥೆ ಕೂಡ ಇದೆ ಪುಸ್ತಕ ಪ್ರಕಟಣೆಯಲ್ಲಿ. ಆದರೆ ನಮ್ಮ ಸಮಷ್ಟಿ ಪುಸ್ತಕದಲ್ಲಿ ಏನಿಲ್ಲ. ನಿಮಗೆ ಸಾಮರ್ಥ್ಯ ಇದೆ, ಒಳ್ಳೆಯ ಪುಸ್ತಕ ಇದೆ ಅಂತಂದರೆ ನೀವು ಸ್ವಂತವಾಗಿ ಲೇಔಟ್ ಮಾಡ್ಕೊಡೋದು ಹೇಗೆ ಅಂತ ಹೇಳ್ಕೊಡ್ತೇವೆ. 1ರಿಂದ ಕೊನೆ ಪೇಜ್ ತನಕ ಸಿದ್ಧತೆ ಮಾಡ್ಕೊಳ್ಳಿ, ಒಂದು ಕವರ್ ಪೇಜ್ ಡಿಸೈನ್ ಮಾಡಿಸೋಣ. ಒಂದು 25 ಪುಸ್ತಕ ಸಹಜವಾಗಿ ಹೆರೇಸರ್ ಪ್ರಿಂಟ್ಸ್ ಅಂತಿದೆ, ಎಲ್ಲೋ ಗುಜರಾತ್ ಅಹಮದಾಬಾದಲ್ಲಿ ಪ್ರಿಂಟ್ ಆಗಿ ಬಂದಿರುವಂಥದ್ದು. ಒಂದು 3,000 ರೂಪಾಯಿಗೆ ನನಗೆ ಒಂದು 25 ಪುಸ್ತಕ ಪ್ರಿಂಟ್ ಮಾಡಿ ಕಳಿಸ್ಕೊಡ್ತಾರೆ, ಎಲ್ಲಿದ್ರು ಕಳಿಸ್ಕೊಡ್ತಾರೆ. ಈಗ ಭಾಳ ಸುಲಭವಾಗಿ ಪ್ರಿಂಟ್ ಮಾಡಿ ಒಟ್ಟು ನಾವು ಪ್ರಕೃತಿಯಲ್ಲಿ ನಾವು ಅದನ್ನು ಬಿಟ್ಬಿಡೋದು. ಇದು ಇಷ್ಟು ಪುಸ್ತಕಗಳಿದೆ, ಯಾರು ಬೇಕಾದ್ರೂ ತೊಗೊಳ್ತಾರೆ, ಓದೋರು ಇರ್ತಾರೆ. ಅಥವಾ ಪುಸ್ತಕಗಳು ಲಭ್ಯತೆ ಅಂದರೆ ಅದ್ರ ಮೇಲೆ ಅದು ಮಾರಾಟ ಆಗುತ್ತೆ, ನನಗೆ ಗೊತ್ತಿರಲ್ಲ ಮಾರಾಟ ಆಗ್ತದ ಇಲ್ವಾ ಅಂತ ಹೇಳಿ. ಆದರೆ ಈಗ ಇಂಗ್ಲೀಷ್ ಪುಸ್ತಕ, ಮಾಹಿತಿ ಹಕ್ಕಿನ ಪುಸ್ತಕ ಏನಂತಂದರೆ ಅದರಲ್ಲಿ ಅದೇ ಈಗ ಹೇಗೆ ಕಳ್ಳಾಟ ಆಡ್ತಾರೆ ಅದನ್ನು ಹೇಗೆ ಹತ್ತಿಕ್ಬೇಕು ಅನ್ನೋ ಇದು ವಿಚಾರ ಇದೆಯಲ್ಲ, ಆ ಕಾರಣಕ್ಕೆ ಅದು ಸ್ವಲ್ಪ ನನಗೆ ಕೇಳ್ತಾರೆ, ಕನ್ನಡದಲ್ಲಿರೋ ಪುಸ್ತಕ ಕಳಿಸಿ ಅಂತೇಳಿ ಫೋನ್ ಮಾಡಿ ಎಲ್ಲ ಕೇಳಿದ್ದಾರೆ. ಹಾಗಾಗಿ ಕನ್ನಡದಲ್ಲೂ ಆ ಪುಸ್ತಕ ಬರ್ತದೆ. ಅದಾದ ನಂತರ ನಮ್ಮ ಸಮಷ್ಟಿ ಪುಸ್ತಕ ಪ್ರಕಟಣಾಲಯದಿಂದ ಇದು 2ನೇ ಪುಸ್ತಕ. ಇದು ದೊಂಬಿರಾಯನ ದುರ್ಗ ಅಂತೇಳಿ ಕಾದಂಬರಿ, ಅವರು ಗಂಗಾಧರ ಕರಿಕೆರೆ ಅವರ ಕಾದಂಬರಿ ಬಿಡುಗಡೆ ಆಗ್ತಿದೆ. ಇದಾದ ನಂತರ ಇದೇ ತಿಂಗಳು ಅಥವಾ ಬರುವ ತಿಂಗಳು ಆರಂಭದಲ್ಲಿ ಒಂದು ಕಥಾ ಸಂಕಲನ, ನನ್ನ ಒಂದು ಕಥಾ ಸಂಕಲನ ಮತ್ತು ಮಂಜುನಾಥ್ ಬಡಿಗೇರರ ಒಂದು 2 ನಾಟಕಗಳನ್ನು ಸೇರಿಸಿ ಒಂದು ಪುಸ್ತಕ ಮತ್ತು ಒಂದು ಸಣ್ಣ ಕಾದಂಬರಿ, 3 ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಮತ್ತು ನಮ್ಮ ಸಮಷ್ಟಿಯ ಸಮೂಹ ಏನಿದೆಯಲ್ಲ, ರಂಗತಂಡ ಮತ್ತು ನಮ್ಮ ಗೆಳೆಯರು ಸ್ನೇಹಿತರು, ಅವರು ಯಾರಾದರೂ ಪುಸ್ತಕಗಳನ್ನು ಬರೆದಿದ್ರೆ ಒಳ್ಳೆಯ ಓದುವಂಥ ಅಥವಾ ಯಾವ್ದಾದ್ರು ಒಂದು ಮಾಹಿತಿಯನ್ನು ಅವರು ಸುಲಭವಾಗಿ ಓದಿದ್ರು ಅವ್ರಿಗೊಂದು ಅರ್ಥ ಬರಬೇಕು, ಅವ್ರು ಕೊಟ್ಟಿರೋ ಬೆಲೆಗೆ ಒಂದು ವ್ಯಾಲ್ಯೂ ಸಿಗಬೇಕು. ಆ ಥರದ್ದು ಯಾರಾದರೂ ಇದ್ರೂ ಕೂಡ ಉಚಿತವಾಗಿ ಅವ್ರಿಗೆ ಸಲಹೆ ಕೊಡ್ತೀವಿ, ಯಾಕೆ ಪ್ರಿಂಟ್ ಮಾಡಬೇಕು ಅಂತೇಳಿ ಸಮಷ್ಟಿ ಪುಸ್ತಕದಿಂದ ಪ್ರಕಟಣೆಯನ್ನು ಮಾಡ್ತೇವೆ. ಮತ್ತು ಪೂರ್ತಿ ಕಾಪಿರೈಟ್ ಕೂಡ ಅವ್ರದ್ದೇ ಆಗಿರ್ತದೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಹಾಗಾಗಿ ಇವತ್ತು ಇಷ್ಟು ಗಣ್ಯರು ಬಂದಿದ್ದೀರಿ ಸರ್, ಸಂತೋಷ. ಈಗ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ, ನಮಸ್ತೆ.